ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀನ್ ಹೇಳು ಮಗಳೇ, ಹ್ಯಾಪಿ ಯುಗಾದಿ ಅಂತ. ಅಯ್ಯೋ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಗೊತ್ತಿರುತ್ತೆ, ಯುಗಾದಿ ಹಬ್ಬದ ಸ್ಪೆಷಲ್ ವ್ಲಾಗ್ ಇವತ್ತು. ಸೊ ನಮ್ಮ ಮನೇಲಿ ಯುಗಾದಿ ಹಬ್ಬ ಹೇಗೆ ಆಚರಿಸ್ತೀವಿ ಅಂತ ತೋರಿಸ್ತೀನಿ. ಸೊ ಈ ಸತಿ ನಾನು ಅಮ್ಮ ಮನೇಲಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಯುಗಾದಿ ಹಬ್ಬಕ್ಕೆ ಅಮ್ಮ ಮನೇಲಿರೋದು. ಲಾಸ್ಟ್ ಟೈಮ್ ಕೂಡ ಮದುವೆ ಆದಮೇಲೆ ಮದುವೆ ಆದಮೇಲೆ ಫಾರ್ ದ ಫಸ್ಟ್ ಟೈಮ್ ಅಮ್ಮ ಮನೇಲಿ ಇದೇ ಫಸ್ಟ್ ಯುಗಾದಿ ನಂದು. ಸೊ ಇದೇ ಫಸ್ಟ್ ಟೈಮ್ ಬೀರೇಶ್ನ ಬಿಟ್ಟು ಯುಗಾದಿ ಹಬ್ಬ ಮಾಡ್ತಿರೋದು. ಬಟ್ ಬರ್ತಿದ್ದಾರೆ, ಬಟ್ ಆದರೂ ನಾನು ಡೈಲಿ ಅಂತೀನಿ, ಪ್ರತಿ ಹಬ್ಬಕ್ಕೂ ಅವ್ರಿಗೆ ಎಣ್ಣೆ ಹಚ್ತಿದ್ದೆ. ಸೊ ಈ ಸತಿ ಮಿಸ್ ಆಗಿದೆ ಅದು. ಬನ್ನಿ ಎಲ್ಲಿಗೆ ಹಚ್ತೀನಿ ಅಂತಂದೆ. ಇಲ್ಲ, ನಾನು ಒಟ್ಟಿಗೆ ಪೂಜೆ ಮಾಡ್ಬಿಟ್ಟು ಬರ್ತೀನಿ ಅಂತಂದ್ರು. ಸರಿ ಅಂತ ಸುಮ್ಮನಾದೆ ನಾನು. ಸೊ ಇವತ್ತು ನಾನು ನನ್ನ ಮಗಳು ಇವತ್ತು ಈ ಸತಿ ಸ್ಪೆಷಲ್ ಅಂದರೆ ಅವಳೇನೆ. ಅವಳು ಇರೋದಕ್ಕೆ ನಾನು ಇಲ್ಲಿರೋದು. ಸೊ ಅವಳಿಂದ ಏನಂತಾರೆ, ಈ ಹಬ್ಬ ಇನ್ನೂ ಜಾಸ್ತಿ ಖುಷಿ ಕೊಡ್ತಾಯಿದ್ದೆ ನಮಗೆ. ಸೊ ಅವಳು ಹೇಗೆಲ್ಲ ಹಚ್ಚಿಸ್ಕೊಂಡ್ಳು ಮತ್ತು ಹೇಗೆ ರೆಡಿ ಆಗ್ತಾಳೆ ಅನ್ನೋದನ್ನ ನಾನು ಮುಂದೆ ಹೋಗ್ತಾ ತೋರಿಸ್ತೀನಿ. ಸೊ ಈ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು. ಈಗ ಟೈಮ್ ಎಷ್ಟು ಅಂದರೆ ಇನ್ನೂ ಪೂಜೆ ಕೂಡ ಆಗಿಲ್ಲ. ನೀವು ಕೇಳಿದ್ರೆ ಶಾಕ್ ಆಗಿಬಿಡ್ತೀರಾ. ಸೊ ಇವಾಗ 12:15 ಆಗಿದೆ, ಇನ್ನು ಪೂಜೆ ಕೂಡ ಆಗಿಲ್ಲ. ಎಲ್ಲ ಅಡುಗೆ ಎಲ್ಲ ಪಾಪ ಅಜ್ಜಿ ಮಾಡ್ಕೊತಿದ್ರು. ಆ್ಯಂಡ್ ಬೆಳಗ್ಗೆನೇ ಎದ್ದು ಮೆನುತ ಕಸ ಗುಡಿಸಿ ಮನೆ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿದ್ಲು. ಮತ್ತು ಬಾಗಿಲಿಗೆ ತೋರಣ ಕೂಡ ಕಟ್ಟಬೇಕಾಗಿತ್ತು, ಅದನ್ನು ಕೂಡ ಮಾಡಿದ್ಲು. ಆ್ಯಂಡ್ ದೆನ್ ಅಡುಗೆಗೆ ಅಜ್ಜಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ಲು, ಅಂದರೆ ಒಬ್ಬಟ್ಟು ಸುಡೋದ್ರಲ್ಲಿ ಅದೆಲ್ಲ. ನಾನು ಹೇಳಿದೆ ಒಬ್ಬಟ್ಟೆಲ್ಲ ಬೇಡ ಅಂತ, ಬಟ್ ಅಜ್ಜಿ ಇಲ್ಲ, ಹಬ್ಬದ ದಿನ ಒಬ್ಬಟ್ಟು ಇಡಲೇಬೇಕು ಅಂತ ಅಂದರು. ಸರಿ ಅಂತ ಅವ್ರಿಷ್ಟ ಮಾಡಲಿ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಆ್ಯಂಡ್ ಇನ್ನೊಂದೇನೆಂದರೆ, ಮಮ್ಮಿ ಡ್ಯಾಡಿ ಇಲ್ಲ ಮನೆಯಲ್ಲಿ, ಅವರು ಊರಿಗೆ ಹೋಗಿದ್ದಾರೆ. ಊರಲ್ಲೂ ಕೂಡ ಹಬ್ಬ ಮಾಡಬೇಕಲ್ಲ, ಸೊ ಊರಿಗೆ ಹೋಗಿದ್ದಾರೆ. ಆ್ಯಂಡ್ ತಾತನದು ಸಮಾಧಿಗೆ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಸೊ ಅಲ್ಲಿಗೆ ಹೋಗಿದ್ದಾರೆ. ಮತ್ತು ಮನೆ ದೇವ್ರಿಗೆ ಹೋಗಿ ಹಂಗೆ ವಾಪಸ್ ರಿಟರ್ನ್ ಆಗಿಬಿಡ್ತಾರೆ. ಇವತ್ತು ನಿನ್ನೆ ಹೋದರು ಆ್ಯಂಡ್ ಇವತ್ತು ರಿಟರ್ನ್ ಆಗ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಹೇಳಿಲ್ಲ, ನಂದು ಹೊಸ ಡ್ರೆಸ್ಸು ನಾನು ಮೊನ್ನೆ ತೊಗೊಂಡಿದ್ದು. ಐ ಥಿಂಕ್ 2-3 ಡೇಸ್ ಆಯ್ತೇನೋ ತೊಗೊಂಡು. ಸೊ ಆ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಬೀರೇಶ್ ಇಟ್ಕೊಂಡು ಹೊಸ ಡ್ರೆಸ್ಸೇ ಹಾಕೋ ಅಂತ ಅಂತಿದ್ರು. ಸೊ ಅದಕ್ಕೆ ಹಾಕ್ಕೊಂಡಿದ್ದೀನಿ ಅವ್ರು ಬರೋಕ್ಕೂ ಮುಂಚೆ. ಇನ್ನೇನು ಬರ್ತಾರೆ. ಆ್ಯಂಡ್ ಪಾಪು ಕೂಡ ಮಲಗಿದ್ದಾಳೆ. ಅವಳಿಗೆ ಎಣ್ಣೆ ಮಸಾಜ್ ಆಯಿತು, ಸ್ನಾನ ಆಯಿತು. ರೆಡಿ ಒಂದು ಮಾಡಿಲ್ಲ, ಅವರಪ್ಪ ಬಂದಮೇಲೆ ರೆಡಿ ಮಾಡೋಣ ಅಂತ ಸುಮ್ಮನೆ ಆಗಿದ್ದೀನಿ. ಮಲಗಿದ್ದಾಳೆ ಇವಾಗ. ಅವರಪ್ಪ ಇನ್ನೇನು ಬರಬಹುದು. ಸೊ ನಾವು ಅಷ್ಟರಲ್ಲಿ ಪೂಜೆ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಬೆಳಗಿನ ಏನೇನಾಯಿತು ಅಂತೆಲ್ಲ ತೋರಿಸ್ತೀನಿ, ನೋಡಿಕೊಂಡು ವಾಪಸ್ ಬನ್ನಿ. ಹೇಳಿ ಅನ್ಸುತ್ತೆ ಅವಳಿಗೆ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಅವಳು ಕ್ಲಿಪ್ ಹುಡುಕ್ತಾಳೆ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಕ್ಲಿಪ್ ಸಹಿತ ಕೊಡ್ತಾಳೆ.
ಇವತ್ತು ಗೊತ್ತಿಲ್ಲ. ನನ್ನ ಇಷ್ಟಿರೋ ಕೂದಲಿಗೆ ಎಷ್ಟು ಶಾಂಪು ಬೇಕಂತ ಇದು ಮುಖ ಕರ್ಕೊಂಡು ಯಾಣ ಯಾವ ಶಾಂಪು ಯೂಸ್ ಮಾಡಿದೆ? ಹಾಂ ಅಲ್ಲ ಐತೆ ನೋಡೋದೇ ಬಾಯಿ ಹೇಳ್ತೀನಿ. ಈ ಥರ ಇದ್ದಾಗ ಬಿಸ್ಲಿಗೆ ಹೋಗ್ಬೇಕು, ಚೆನ್ನಾಗಿರುತ್ತೆ. ನೋಡೋಣ ಕರ್ಕೊಂಡು ಹೋಗ್ತೀನಿ. ಒಂದು ಸ್ವಲ್ಪ ನೆನೆ ಇಟ್ಕೊಂಡು ಬೆಳಗ್ಗೆ ಬಿಸ್ಲು ನಾನು ನೀವು ಜೋಡಿ ಜೋಡಿ ಎತ್ತಿನ ಜೋಡಿ ನಾನು ಹಚ್ಕೊಂಡಿದ್ದೀನಿ. ನಾನು ಹಚ್ಚಿಲ್ಲ ನೀವೆಲ್ಲ ಹಚ್ಕೊಬೇಕು. ಈ ಥರ ಲೈಕ್ ನನ್ನ ಕೆಲಸ ಹ್ಯಾಪಿ ಯುಗಾದಿ ನೋಡಿ. ಮಗು ಎಣ್ಣೆನ ಎಲ್ಲರೂ ಹಚ್ಕೊಂಡಿದ್ದೀವಿ, ಸಾಕು ಇಷ್ಟು. ಅದು ನಿಂಗೆ ಹಚ್ಚಲ ನೀವು ಎಣ್ಣೆ ತಲೆ ಹಾಕಿದ್ದೀವಿ. ಸೊ ಗೈಸ್ ನಮ್ಮ ಹುಡುಗಿ ರೆಡಿ ಆದ್ಲು. ಇನ್ನು ನಾನು ಸ್ನಾನಕ್ಕೆ ಹೋಗ್ಬೇಕು. ವಿನುತಾ ಹೋಗಿ ಬರಲಿ, ಅಷ್ಟೊತ್ತಿಗೆ ಇವಳಿಗೆ ಫೀಡ್ ಮಾಡಿ ಮಲಗಿಸ್ತೀನಿ. ಸೊ ಮತ್ತೆ ಸಿಗ್ತೀನಿ. ಹೊಸ ಬಟ್ಟೆ ಇದು ಹೊಸದೇನೆ, ಸೊ ಅದಕ್ಕೆ ಹಾಕಿದ್ದೀನಿ. ಅದಾದ್ಮೇಲೆ ಅವ್ರ ಅಪ್ಪ ಬರ್ತಾರೆ, ಆಮೇಲೆ ಲಂಗ ಬ್ಲೌಸ್ ಹಾಕಿ ಫೋಟೋಶೂಟ್ ಮಾಡುವ ಅಲ್ಲ ಒಮ್ಮೆ ನಿದ್ದೆ ಬಂತಾಗಲೇ. ಸೊ ನೋಡಿದ್ರಲ್ಲ ಏನೇನು ಆಯಿತು ಅಂತ ಅಂದ್ಬಿಟ್ಟು. ಸೊ ಇವಾಗ ಅಡುಗೆ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ, ಜೊತೆಗೆ ಅಲಂಕಾರ ಹೇಗೆ ಮಾಡಿದ್ದಾರೆ ಮತ್ತು ಬಾಗಿಲು ತೋರಣ ಹೇಗೆ ಹಾಕಿದ್ದಾರೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಸೊ ನಮ್ಮ ಅಜ್ಜಿ ಈಗ ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ದೆನ್ ಬಾಗಿಲಿಗೆ ಈ ಥರ ಎಲ್ಲ ಹೂವು ಇಟ್ಟು ಈ ಥರ ಮಾಡಿದ್ದಾರೆ. ನಾನು ಇದನ್ನು ಎಷ್ಟು ನೀಟಾಗಿ ಮಾಡಿದ್ದೆ, ತಡಿ ನೋಡಿ ಒಂದು ನಿಮಿಷ ತೋರಿಸ್ತೀನಿ. ಅಯ್ಯಯ್ಯೋ ಏನು ಹಿಂಗೆ, ಹಾಂ ಓಕೆ, ಈ ಥರ ಬರುತ್ತಾಯ್ತಾ. ಇದು ನಮ್ಮ ಅಜ್ಜಿ ಹೆಂಗೆ ಇಟ್ಟಿದ್ದಾರೆ ನೋಡಿ ಅಲ್ಲೆಲ್ಲ. ಇದೇ ಥರನೇ ಫುಲ್ಲು ತೋರಣ ಮಾಡಿದರೆ ಚೆನ್ನಾಗಿರ್ತಿತ್ತು. ಬಟ್ ನನ್ನ ಮಗಳು ಅಳ್ತಾ ಇದ್ಲು ಅಂತ ಅಂದ್ಬಿಟ್ಟು ಒಂದು 5 ಏನೋ ಮಾಡಿದ್ದೀನಿ ಅಷ್ಟೇ. ಚೆನ್ನಾಗಿ ಬಂದಿದೆ ಇದು, ನನಗಂತೂ ತುಂಬ ಇಷ್ಟ ಆಯಿತು. ನೋಡೋಣ ನೆಕ್ಸ್ಟ್ ಯಾವುದಾದ್ರು ಹಬ್ಬಕ್ಕೆ ಈ ಥರ ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಬೇಕಲ್ಲ ಈ ಥರ, ಚೆನ್ನಾಗಿರುತ್ತೆ. ಬಿದ್ದೇ ಹೋಯ್ತು, ಬಿದ್ದೋಯ್ತು. ಇದು ಪಿನ್ ಸರಿಯಾಗಿ ಹೊಡೆದ್ಬಿಟ್ಟು ಮತ್ತೆ ಅಲ್ಲೇ ಹಾಕ್ತೀನಿ. ಸೊ ಈಗ ನೋಡೋಣ ನಮ್ಮ ಮನೇಲಿ ಹೇಗಾಗಿದೆ. ಆ್ಯಂಡ್ ನೋಡಿ ಈ ಥರ ಅಲಂಕಾರ ಮಾಡಿದ್ದಾರೆ. ಆ್ಯಂಡ್ ಹೂವು ಕಟ್ಟಿರೋದು ತಂದಿಲ್ಲ, ಸೊ ಅದಕ್ಕೆ ಬಿಡಿ ಹೂವನ್ನೇ ತಂದಿದ್ರು, ಅದೇ ಸಾಕು ಅಂತ ಅಂದ್ಬಿಟ್ಟು ಇದಿಷ್ಟು ಇಟ್ಟಿದ್ದಾರೆ. ನಮ್ಮ ಅಜ್ಜಿ ಈ ಚಿಕ್ಕ ದೇವ್ರಗಳಿಗಂತೂ ಫುಲ್ ತುಂಬಿಸಿಬಿಟ್ಟಿದೆ. ದೇವರೇ ಕಾಣ್ತಾ ಇಲ್ಲ ಅಜ್ಜಿ, ದೇವರೇ ಕಾಣ್ತಾ ಇಲ್ಲ, ಫುಲ್ ತುಂಬಿಸಿಬಿಟ್ಟಿದ್ಯಾ. ಮೇಲೆ ಇನ್ನೂ ಒಂದೊಂದು ಇಡಬೇಕಾಗಿತ್ತು ಮೇಲೆ. ಅಜ್ಜಿ ನನಗೆ ಉತ್ತರ ಕೊಡ್ತಾರೆ, ಬ್ಯಾಕ್ ಆನ್ಸರ್. ಸೊ ಈ ಥರ ಇದೆ. ಆ್ಯಂಡ್ ವಿನುತಾ ಏನು ಮಾಡ್ತೀಯಾಳೆ? ವಿನುತಾ, ಓ ಗಾಡ್ ವಿನುತಾ ಇವಾಗ ಐರನ್ ಮಾಡ್ಕೊತ ಇದೆಯಾ? ನಾನು ಇವಾಗ ಹೇಳ್ದೆ ಅವಳಿಗೆ ಹೊಸ ಬಟ್ಟೆ ಹಾಕೋ ಚೆನ್ನಾಗಿರೋದು ಅಂತ. ಹೊಸ ಬಟ್ಟೆ ಇಲ್ಲ, ಬಟ್ ಸ್ಟಿಲ್ ಅವಳಿನ್ನ ಬರ್ತ್ಡೇಗೂ ತೊಗೋಬೇಕು. ಇನ್ನೇನು ಅವಳ ಬರ್ತ್ಡೇ ಬಂತು, ಇನ್ನೊಂದು ವೀಕ್ ಇದೆ ಅಷ್ಟೇ. 5 days ಕೌಂಟ್ ಡೌನ. ಸೊ ಅದಕ್ಕೆ ಬಟ್ಟೆ ಹಾಕೋತಿದ್ದಾಳೆ. ಆ್ಯಂಡ್ ದೆನ್ ಇಲ್ಲಿ ಪಾಪುಗೆ ಒಡವೆ ಎಲ್ಲ ಎತ್ತಿಟ್ಟಿದ್ದೀನಿ, ಅವಳನ್ನ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು. ಅವಳದು ಕಾಲು ಚೈನು ಉಂಗುರ ಬಳೆ ಎಲ್ಲ, ಸೊ ಅದನ್ನು ಹಾಕ್ಬೇಕು ಅವಳಿಗೆ. ಪಾಪು ಡ್ರೆಸ್ ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಅಡುಗೆ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಒಂದು ನಿಮಿಷ. ಸೊ ಫಸ್ಟ್ ಬಂದರೆ ಒಬ್ಬಟ್ಟು ಮಾಡಿದ್ದಾರೆ ಅಜ್ಜಿ. ಚೆನ್ನಾಗಿದೆ ಒಬ್ಬಟ್ಟು. ಇನ್ನೂ ತಿಂದಿಲ್ಲ, ಬಟ್ ನಂಗೆ ಗೊತ್ತು ಅಜ್ಜಿ ಹೆಂಗೆ ಮಾಡ್ತಾರೆ ಅಂತ. ಆ್ಯಂಡ್ ದೆನ್ ಇದು ಬಂದು ಇದಕ್ಕೇನಂತಾರೆ, ಚಿತ್ರಾನ್ನದ ಗೊಜ್ಜು, ಅಂದರೆ ಇದು ಮಸಾಲೆ ಚಿತ್ರಾನ್ನ ಅಂತಾರಲ್ಲ ಅದು. ಆ್ಯಂಡ್ ಗೋಡಂಬಿ ಎಲ್ಲ ಹಾಕಿದ್ದಾರೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ನೆಕ್ಸ್ಟ್ ಬಂದರೆ ಇಲ್ಲಿ ಒಬ್ಬಟ್ಟು ಸಾರು ನನ್ನ ಫೇವ್ರೆಟ್. ಅದಾದಮೇಲೆ ರೈಸ್ ಇಲ್ಲಿ ಇಟ್ಟಿದ್ದಾರೆ ಸುಮ್ಮನೆ. ಆ್ಯಂಡ್ ಕಾಳುಗೊಜ್ಜು. ಸೊ ಇದಿಷ್ಟು ಮಾಡಿದ್ದಾರೆ ಅಜ್ಜಿ. ಬೆಳಗ್ಗೆ ಎದ್ದು ಅವರೇ ಎಲ್ಲನೂ ಮಾಡಿದ್ದು, ಯಾರ್ದು ಹೆಲ್ಪ್ ತಗೊಳ್ದೆ ಎಲ್ಲ ಮಾಡಿದ್ರು. ಈಗ ಒಂಚೂರು ಸುಟ್ಕೊಡೋದಕ್ಕೆ ಮಾತ್ರ ವಿನುತಾ ಹೆಲ್ಪ್ ಮಾಡೋದು. ನೋಡಿ ಹುಷಾರಿಲ್ಲ ಅಂದರೂ ನೋಡಿ ಯಾವ ಥರ ಸಾಹಸ ಮಾಡ್ತಾರೆ ಅಂತ. ಸೊ ಎಲ್ಲ ಹೀಗೆ ನಡೀತಾ ಇದೆ. ವಿನುತಾ ಹೋಗಿ ರೆಡಿ ಆಗೋಗಿ ವಿನುತಾ, ಟೈಮ್ ಆಯಿತು, ಪೂಜೆ ಮಾಡಿಬಿಡೋಣ. ನನ್ನ ಮಗಳು ಪರವಾಗಿಲ್ಲ, ಇದೊಳ್ಳಿ ಅವಳು ನಿಧಾನಕ್ಕೆ ನಾವು ಮಾಡೋಣ. ನೋಡಿ ನನ್ನ ಮಗಳೇ ತೊಳ್ಬೇಕಂತ, ನನ್ನ ಮಗಳು ಬಂದು ಪೂಜೆ ಮಾಡ್ತಾಳ.
ಸೊ ಯಾ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ, ಹಾಗೆ ನೋಡ್ತಾ ಇರಿ. ಸೊ ಗೈಸ್, ನನ್ನ ಹೊಸ ಡ್ರೆಸ್ ಹೇಗಿದೆ ಅಮ್ಮ ಕಮೆಂಟ್ ಮಾಡಿ. ಇದಕ್ಕೆ ವೇಲ್ ಕೂಡ ಇದೆ, ಬಟ್ ವೇಲ್ ಮಾಡಲ್ಲ, ಮನೇಲಿ ಇದೀನಲ್ಲ, ಸೊ ಅದಕ್ಕೆ ಸಾಕು. ಅಜ್ಜಿ ಸ್ವಲ್ಪ ಬತ್ತಿ ಕೆಳಗೆ ಇಳಿಬೇಕು ತಾನೆ, ಅಷ್ಟು ಜೋರಾಗಿ ಉರಿಬಾರ್ದು. ಇಷ್ಟು ಮಾಡೈತಲ್ಲ ಅದಕ್ಕೆ ಟೆಲ್ಲರ್ ಥ್ಯಾಂಕ್ ಯು. ನಮಗೆ ಕೆಲಸ ಇಲ್ಲದೆ ನೋ, ಡೈಲಿ ಐ ಟೆಲ್ ಥ್ಯಾಂಕ್ ಯು ಫಾರ್ ಹರ್. ಸ್ಪೆಷಲ್ ಆಗಿ ಏನಿಲ್ಲ. ಸೊ ಇಲ್ಲಿ ನೋಡಿ ಒಬ್ಬಟ್ಟಿಟ್ಟಿದ್ದಾರೆ, ಅನ್ನ ಸಾರು, ಮತ್ತು ಇಲ್ಲಿ ಬೇವು ಬೆಲ್ಲ ಇಟ್ಟಿದ್ದಾರೆ. ಸ್ಪೆಷಲ್ ಬೇವು ಬೆಲ್ಲನೇ. ಓ, ನಮ್ಮ ಅಜ್ಜಿ ಕೊಬ್ಬರಿ ಮಿಠಾಯಿ ಮಾಡಿದ. ವಿನೋ ವಿನೋ ಎದ್ಲು, ನೋಡೋಗು ಕೊಬ್ಬರಿ ಮಿಠಾಯಿ ಇಡ್ತಿದ್ದೆ. ಅದೇ ಅದ್ರ ಮೇಲೆ ಇಡು. ಹಾಂ, ಅಲ್ಲೇ ಇಡು. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಮೇಲೆ ಹೇಳ್ತೀವಿ ನಾವು ಹೊಸ ಬಟ್ಟೆ ಹಾಕೊಂಡು. ಇನ್ನ ತಾಚಿ ಆಗಿಲ್ಲ. ನೋಡು, ಪೂಜೆ ಮಾಡೋ ಟೈಮ್ಗೆ ಎದ್ಲು ನನ್ನ ಮಗಳು. ಮಾಮಿ ಕೈಮುಗಿ ವಿಠಲ 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 ದೇವ್ರ ಅಲ್ಲಿ ಶಮೋ. ಶ್ರೀ ವಿಷ್ಣು ವಾಚ ಜಗತ್ ಪ್ರಭು ದೇವದೇವಂ ಅನಂತಂ भगवते वासुदेवाय शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्यारविन्द्यं वन्दे विष्णुं भवभयहरं सर्वलोकैकनाथं मेघश्यामं पीतकौशेयवासं ಮಾಮಿಗೆ ಕೈ ಮುಗಿ ನೋಡಪ್ಪ ಅಂತ. ಕುಡಿಕಂದ ಒಂದು ಲೋಟಕ್ಕೆ ಹಾಕ್ಕೊಡ್ಬೇಕು ತಾನೇ ನೀವು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಬೇವು ಬೆಲ್ಲ ತಿಂದು ಏನಂತಾರೆ? ಬೇವು ಬೆಲ್ಲ ತಿಂದು ಎರಡನ್ನೂ ಸಮವಾಗಿ ಸ್ವೀಕರಿಸಿ ಜೀವನನ ಚೆನ್ನಾಗಿ ನಡೆಸಿ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಅದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಬೇವು ಬೆಲ್ಲ ತಿಂದು ಜೀವನ ಕೈ ಎರಡೂನು ಹಂಚ್ಕೊಂಡು ಬಾಳಲ್ಲಿ ಸಾಕ್ತಾ ಇರಿ, ಬದುಕಿ ಸಾಧಿಸ್ಬೇಕು ಆಯ್ತಾ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಗೈಸ್. ಎರಡು ಸಮವಾಗಿ ಹಂಚ್ಕೊ ಮಗಳೇ. ಬರೀ ಬೇವೆ ಇರಬಾರ್ದು, ಬರೀ ಸಿಹಿನೇ ಇರಬಾರ್ದು, ಎರಡು ಸಮವಾಗಿರ್ಬೇಕು ನನ್ನ ಮಗಳಿಗೆ. ಸೊ ನೋಡಿ, ಹಬ್ಬದ ಊಟ ಒಬ್ಬಟ್ಟು, ಕಾಳುಗೊಜ್ಜು, ಆಮೇಲೆ ಮಸಾಲೆ ಚಿತ್ರಾನ್ನ ಸಖತ್ತಾಗಿದೆ. ಇದಿಷ್ಟೇ ಮಾಡಿರೋದು, ಇದಿಷ್ಟೇ ಎಷ್ಟು ಹೊಟ್ಟೆ ತುಂಬುತ್ತೆ, ಸಾಕನ್ಸುತ್ತೆ ಇಷ್ಟು ಮಾಡಿರೋದು. ಆ್ಯಂಡ್ ಒಬ್ಬಟ್ಟು ಸಾರು ಅನ್ನ ಆಮೇಲೆ ತೋರಿಸ್ತೀನಿ. ಈಗ ಇದು ತಿಂದ್ಬಿಟ್ಟು ವಾಪಸ್ ಸಿಗ್ತೀನಿ.
ನಾನು ಯಾಕೆ ಯಾವಾಗಲೂ ವಿಡಿಯೋ ತಗೊತೀನಿ ಅಂದರೆ ಮುಂದೆ ಒಂದಿನ ನಾವು ನೋಡಿದಾಗ ಓ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಾ ಅಂತ ನಮ್ಗೆ ನೆನಪಾಗಬೇಕು. ನನ್ನ ಮಗಳು ನೋಡಿದಾಗ ನಾನು ಇಷ್ಟು ಚಿಕ್ಕವಳಿದ್ನ ಅವಾಗ ತೆಗ್ದಿದ್ದ ನಮ್ಮಮ್ಮ ಹೆಂಗಿದ್ದಾರೆ, ನಮ್ಮಪ್ಪ ಹೆಂಗಿದ್ದಾರೆ, ಹೆಂಗೆಲ್ಲ ಆಚರಿಸಿದ್ರು ಅಂತ ಶಿ ಶುಡ್ ಸಿ ದ್ಯಾಟ್ ದೊಡ್ಡೋಳಾದ್ಮೇಲೆ. ಈಗ ನಾವು ಟರ್ನ್ ಬ್ಯಾಕ್ ಮಾಡಿದಾಗ ಏನು ನೋಡ್ತೀವಿ, ಏನು ನೆನಪುಗಳು ಅಷ್ಟೇ ಇರುತ್ತೆ, ಬಟ್ ವಿಡಿಯೋ ಆಗಲಿ ಪಿಕ್ಚರ್ಸ್ ಆಗಲಿ ಇರಲ್ಲ. ಕಂಪ್ಯಾರಿಟಿವ್ಲಿ ಅಷ್ಟಿರಲ್ಲ, ಇರುತ್ತೆ ಬಟ್ ಅಷ್ಟಿಲ್ಲ. ಬಟ್ ಈಗ ಇದೆ ಅಲ್ಲ, ಅಪ್ಲೋಡ್ ಮಾಡೋಣ ಅಟ್ಲೀಸ್ಟ್ ನಾವು ಒಂದಿನ ನೋಡಿದಾಗ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಲಾಸ್ಟ್ ಇಯರ್ ವಿಡಿಯೋ ಮಾಡಿದ್ದು ಈಗ ನನ್ನ ತಂಗಿ ಅದನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ಲು. ಅದು ನೋಡಿ ಖುಷಿ ಆಯಿತು ನನಗೆ ನಿಜವಾಗ್ಲೂ. ಓ ಇದೆಲ್ಲ ಮಾಡಿದ್ನ ನಾನು ಲಾಸ್ಟ್ ಇಯರ್ ಮಾಡಿದ್ದು, ನನಗೆ ಮರ್ತೇ ಹೋಗ್ಬಿಟ್ಟಿದೆ ಇದೆಲ್ಲ ನಾನು ಲಾಸ್ಟ್ ಇಯರ್ ಮಾಡಿದ್ನ ಅಂತ ಅಂದ್ಬಿಟ್ಟು ನೆನಪಾಗಿ ಅದೆಲ್ಲ ಒಂದು ಕ್ಷಣ ರಪ್ಪಂತ ಕಣ್ಮುಂದೆ ಹೋದಂಗಾಯಿತು. ಚೆನ್ನಾಗಿ ಅನ್ನಿಸ್ತು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು ಒಂದೊಂದೂ ವಿಡಿಯೋ ಮಾಡ್ಕೊಳ್ಳೋದು ನನಗೆ ಪರ್ಸ್ನಲಿ. ಆ್ಯಂಡ್ ಜೊತೆಗೆ ವೀರೇಶ್ ಕಡೆ ಬಂದರೆ ಸೊ ಇವಾಗ ಬಂದರು ವೀರೇಶು, ಅದಕ್ಕೆ ನಾನು ವಿಡಿಯೋ ಮಾಡ್ಕೊಳ್ಳೋದು. ಎಲ್ಲ ಕೇಳ್ತಾರೆ ಶೋಕಿಗೆ ತೋರ್ಸೋಕ್ಕೆ ಅಥವಾ ಮಾಡೋಕ್ಕೆ ಕೆಲಸ ಇಲ್ಲ ಇವ್ರಿಗೆ ಅಂತ ಅಂದ್ಬಿಟ್ಟು. ಬಟ್ ನನ್ನ ಖುಷಿಗೆ ನನ್ನ ಒಂದು ಮೆಮೊರಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋನ ಮಾಡ್ಕೊಳ್ಳೋದು ಅಷ್ಟೇನೆ. ಯಾರಿಗೂ ಇಲ್ಲಿ ತೋರ್ಸೋದಕ್ಕಾಗಲಿ ಶೋ ಆಫ್ ಮಾಡೋದಕ್ಕಾಗಲಿ ಅಥವಾ ನನಗೇನೋ ಕೆಲಸ ಇಲ್ಲ ಅಂತಾಗಲಿ ಮಾಡ್ತಾ ಇಲ್ಲ. ನನ್ನ ಖುಷಿ, ನನ್ನ ಇಷ್ಟ. ಆ್ಯಂಡ್ ನಾಳೆ ನಾನು ಒಂದಿನ ಕುತ್ಕೊಂಡು ನೋಡಿದಾಗ ನನಗೆ ಖುಷಿ ಆಗಬೇಕು, ಓ ಇದೆಲ್ಲ ಮಾಡಿದ್ವಿ ಅಂತ ಅಷ್ಟೇನೆ. ಸೊ ಯಾ ವೀರೇಶ್ ನೋಡಿ, ವೀರೇಶ್ ಹೇರ್ ಕಟ್ ನೋಡಿ ಅಸಹ್ಯವಾಗಿ ಕಾಣಿಸ್ತಾ ಇದೆ. ಡೋಡ್ ಚೆನ್ನಾಗಿಲ್ಲ, ಏನಿಲ್ಲ. ಅಲ್ಲ ನಾನು ಬುಸ್ ಕಟ್ ಮಾಡಿಸಂತಂದ್ರೆ ಯಾವುದೋ ಕಟ್ ಮಾಡಿಸೋರೆ. ಸೊ ಯಾ ವೀರೇಶ್ಗೆ ಊಟ ಗೀಟ ಏನಾದರೂ ನೋಡಿಬಿಟ್ಟು ಆಮೇಲೆ ಐ ಬಿ ಬ್ಯಾಕ್. ಓ ಏನೋ ಬಟ್ಟೆ ಎಲ್ಲ ತಂದಿದ್ದಾರೆ ಗೈಸ್ ಮಗಳಿಗೆ. ವೇಡ್ ಅಲ್ಲಿ ಶೋ ಯು. ಓಹೋ ಈ ಥರ ಇದೆ ನೋಡಿ. ಇದು ಚಡ್ಡಿ, ಇದೆರಡು ಹೊಸದಿದ್ದು. ಇದನ್ನ ಹಾಕೋಣ ಅಥವಾ ಲಂಗ ಬ್ಲೌಸ್ ಹಾಕೋಣ ನೋಡೋಣ. ವಿಲ್ ಗೆಟ್ ಬ್ಯಾಕ್ ಟು ಯು. ಸೊ ನೆಕ್ಸ್ಟ್ ಮೈ ಫೇವ್ರೆಟ್ ಪಾರ್ಟ್ ಅನ್ನ ಮತ್ತೆ ಒಬ್ಬಟ್ಟು ಸಾರು. ಮೌತ್ ವಾಟರಿಂಗ್ ಗೊತ್ತಾ ಇದು? ಒಬ್ಬಟ್ಟು ರಸ ಇದು, ಒಬ್ಬಟ್ಟು ಸಾರಲ್ಲ. ನೋಡಿ ಹೊಸ ಬಟ್ಟೆ ತಂದಿದ್ದಾರೆ, ಹಾಕಿದ್ದೀನಿ. ಎಲ್ಲ ಲೂಸು. 1 to 3 ಇಯರ್ಸ್ ಏನೋ ತಂದವ್ರೆ. ಮತ್ತು ಎಷ್ಟು ತೆಳು ಅಂತಂದರೆ ನೋಡಿ, ಒಳಗಿರೋದೆಲ್ಲ ಕಾಣ್ಬೇಕು ಹಂಗೆ. ನೋಡಿ ಇಷ್ಟು ತೆಳು ತಂದಿದ್ದಾರೆ, ಇಷ್ಟು ತೆಳು. ಬನಿಯನ್ ಬಟ್ಟೆ ತರಬೇಕಾಗಿತ್ತು. ಮತ್ತೆ ಇದು ಯಾಕೆ ಈ ಥರ ತಂದಿದ್ದು ನೋಡು, ಇಷ್ಟು ತೆಳು. ನೀನು ಕೊಟ್ಕೊಟ್ಟು ಹೋಗು, ನಾನು ಹೇಳ್ತೀನಿ. ಏಯ್ ಗುಡು 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 ಗುಡು. ಊಟನೇ ಮಾಡಲಿಲ್ಲ ಅವಳು, ಏನೂ ತಿನ್ನಲಿಲ್ಲ. ಹಬ್ಬದ ಪ್ರಯುಕ್ತ ಉಪವಾಸ ಅಲ್ಲ ಮಗಳೇ, ಉಪವಾಸ. ಇದಿರಲೇಬೇಕು. ಬರೇ ಪೆನ್ನು 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 ಅಂತ ಇರ್ತಾಳೆ ಯಾವಾಗಲೆಲ್ಲ. ಇವಳು ಯಾವುದೇ ಫೋಟೋಸ್ ನೋಡಿದ್ರು ಪೆನ್ನು, ಮದುವೆ ಫೋಟೋಸ್ ನೋಡು ಪೆನ್ನು. ನೋಡಲ್ಲಿ ಶೇವ್ ಹಂಗೆಲ್ಲ ತೋರಿಸ್ಬಾರ್ದು. ಏಯ್ ಕಳ್ಳ, ಅಷ್ಟು ಲೂಸ್ ಐತೆ ಅಂತ ತೋರಿಸ್ತಾಳು. ನೋಡಿಲ್ಲ ಎಷ್ಟು ಲೂಸ್ ಐತೆ. ಥೂ ಇಂಥ ಡ್ರೆಸ್ ಥರ ಇದು ಅಂತ ಇದ್ದಾಳೆ. ನೋಡಿ ಗೈಸ್ ಈ ಚಡ್ಡಿ ಚಿಕ್ಕಿನ ಅವ್ರ ಅಪ್ಪನ ಮೇಲೆ ಹತ್ತಕೋಯ್ತಾವಳೆ. ಅಯ್ಯೋ ಇವಳು ಚಡ್ಡಿಗೂ ಅವಳು ಬಟ್ಟೆಗೂ ನಂಗೆ ನಗು ಬರ್ತೈತೆ ನಿಜವಾಗ್ಲೂ. ಒಳ್ಳೆ ಪಟಾಪಟಿ ಚಡ್ಡಿ ಇದ್ದಂಗೆ ಐತದು. ನೋಡಿ 1 ನಿಮಿಷ ಸುಮ್ಮನೆ ಕುತ್ಕೊಂತಾಳ ಇಲ್ಲ. ಈ ಚಡ್ಡಿ ಅಂತೂ ಇಷ್ಟ ಅಗ್ಲ ಐತಿ, ಇಷ್ಟ ಅಗ್ಲ. ಚಿಕ್ಕದೇ ತಗೊಂಡಿದ್ರು, ನಾನೇ ದೊಡ್ಡ ತಗೊಂಡಿದ್ದೆ. ಸೂಪರ್ ಬಿಡೋದು ನೀನಿನ್ನ ಸೂಪರ್. ಗೈಸ್ ನೋಡಿ ನಮ್ಮ ಮಗುನ ಯಾವ ಥರ ರೆಡಿ ಮಾಡಿದ್ವಿ. ಆಗಲೇ ಬೀಳ್ಸಬಿಟ್ಲು ಎಲ್ಲನೂ. ಇರು ನೋಡಿ ಇದೆಲ್ಲ ಇಟ್ಟಿದ್ದೀವಿ ಸುಮ್ಮನೆ.
ಇದು ಅದು ಬೇಡ ಇದು ತಗೋ ಇದು. ಓ ಇದು ಕಹಿ ಅಲ್ಲ, ಇದು ತಗೋ ಇದಿಡಲಿ. ಬಿಸಾಕದ್ಲು. ಗೈಸ್ ನೋಡಿ ಬೆಲ್ಲನೇ ಎತ್ಕೊಂಡು ಒಟ್ಟಿಗೆ ತಿಂತಾವಳೆ ಅಂತ. ಸೂಪರ್ ಆಗೈತ ಮಗ್ನೆ. ನೆಕ್ಸ್ಟ್ ಯಾವ್ದು ಎತ್ಕೊಂತೀಯ? ಸೂಪರಾ. ಸೊ ಗೈಸ್ ನಮ್ಮ ಪಾಪುಗೆ ಈ ಥರ ಡ್ರೆಸ್ ಹಾಕಿದ್ದೀವಿ, ನೋಡ್ತೀರಾ ಅನ್ಸುತ್ತೆ. ಅವಳದು ಫುಲ್ ತೋರಿಸ್ತೀನಿ ಹೆಂಗೆ ಕಾಣ್ತಿದೆ ಅಂತ. ಆ್ಯಂಡ್ ದೆನ್ ಮತ್ತೆ ರೆಡಿ ಆಗಿದ್ದೀವಿ. ಇವಾಗ ಈವ್ನಿಂಗ್ ಆಗಿದೆ. ಒಂದು ಪಾಪದೊಂದು ವೀಡಿಯೋ ಮಾಡಬೇಕಿತ್ತು, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಶಾರ್ಟ್ಸಲ್ಲಿ ಕೂಡ ಹಾಕಿರ್ತೀನಿ. ಆ್ಯಂಡ್ ಬೀರೇಶ್ ಕೂಡ ಬಂದಿದ್ರು ಅಂತ ಹೇಳಿದ್ನಲ್ಲ, ಅವರು ಕೂಡ ಹೊಸ ಡ್ರೆಸ್ ಹಾಕೊಂಡ್ರು. ಬರೀ ನಾವು ಮಾತ್ರ ಹೊಸ ಡ್ರೆಸ್ ಹಾಕೊಂಡ್ರೆ ಹೆಂಗೆ ಅಲ್ವಾ, ಅವರು ಹೊಸ ಡ್ರೆಸ್ ಹಾಕೋಬೇಕಂತ ಮೊನ್ನೆ ತೊಗೊಂಡಿದ್ದು. ಇಬ್ಬರು 2 ಜೊತೆ ತೊಗೊಂಡ್ವಿ. ಸೊ ಇವಾಗ ಫೋಟೋಶೂಟ್ ಮಾಡಬೇಕು. ಅಂದರೆ ನಮ್ಮ 3 ಜನ ತೆಗಿಬೇಕಷ್ಟೇ ಫೋಟೋಸು ಸ್ವಲ್ಪ. ಆ್ಯಂಡ್ ನನ್ನ ಮಗಳು ಮುದ್ದೆ ಕಾಣ್ತೀಯಾಳೆ ಈ ಡ್ರೆಸ್ಸಲ್ಲಿ. ಇದನ್ನ ಅವ್ರು ಚಿಕ್ಕಪ್ಪನ ಮದುವೆಗೆ ಹಾಕ್ಬೇಕಂತ ಅಂದ್ಕೊಂಡಿದ್ದು. ಬಟ್ ಏನಂದರೆ ನಮ್ಮದು ಸಾರಿಗೆ ಮತ್ತು ಔಟ್ಫಿಟ್ಟಿಗೆ ಮ್ಯಾಚ್ ಆಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಪಿಂಕು ಎಲ್ಲೋ ಹಾಕಿದ್ದು. ಆ್ಯಂಡ್ ಇದು ಹಬ್ಬಕ್ಕೆ ಅಂತಲೇ ಇಟ್ಕೊಂಡಿದ್ದೆ. ಅವ್ರ ಅಪ್ಪನ ಹತ್ರ ಹೋಗ್ಬೇಕಂತೆ ನೋಡಿ. ಅಂತ ಇದ್ದಾಳೆ ಅಂತ. ಸೊ ಈಗ ಫೋಟೋಸ್ ತೆಗೆಸ್ಕೊಂಡು ಮತ್ತೆ ಬೀರೇಶ್ ಹೊರಡ್ತಾರೆ. ಮತ್ತು ನೆಕ್ಸ್ಟ್ ಸಂಡೇ ಬರ್ಬೋದೇನೋ. ಸೊ ಅದಕ್ಕೇ ಹೊರಡ್ತೀನಿ ಅಂತ ಅಂದರು. ಸೊ ಬನ್ನಿ ಫೋಟೋಶೂಟ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಅಪ್ಪ ಮಗಳು ಅಲ್ಲ ಸಕ್ಕದಾಯ್ತು. ನೀನು ಆಗ್ಲೇ ಬರ್ಬೇಕಾಗಿತ್ತು. ಆ ಬೆಲ್ಲನ ಇಟ್ಕೊಂಡು ಹೆಂಗ್ ತಿಂತಾ ಇದ್ದಾಳು ಗೊತ್ತಾ, ಕಚ್ಕೊಂಡು. ಸಕ್ಕದಾಗಿತ್ತು. ಸೊ ಗೈಸ್ ಸಾಯಂಕಾಲದ ಪೂಜೆ ಕೂಡ ಆಯಿತು. ಆ್ಯಂಡ್ ಬೀರೇಶ್ಗೆ ಏನಂತಾರೆ ಅದಕ್ಕೆ ಕೊಬ್ಬರಿ ಮಿಠಾಯಿ ಕೊಟ್ಟಿದ್ದೀವಿ. ಚೆನ್ನಾಗಿ ಕಾಣ್ತಿದೆ ಅಲ್ಲ ಶರ್ಟ್ ಒಂಥರ, ಅಂದರೆ ಒಟ್ಟು ಒಂಚೂರು ಕಾಣ್ತಿದೆ. ಬಟ್ ಶರ್ಟ್ ಮಾತ್ರ ಸಖತ್ತಾಗೈತೆ. ನಮ್ಮ ಅಜ್ಜಿ ಬೆಳಗಿಂದ ಎಲ್ಲ ಮಾಡಿ ಇವಾಗ ಮಲ್ಕೊಂಡಿದ್ದಾರೆ. ನಾನು ನನ್ನ ಮಗಳು ಇಟ್ಕೊಂಡು ಅವಳಿಗೆ ಏನಾದ್ರು ಮಾಡಬೇಕು ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಗೈಸ್ ಇವಾಗ ಊಟ ರೆಡಿ ಮಾಡಿದೆ ಪಾಪುಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಕಾಳುಗೊಜ್ಜು ಅದೆಲ್ಲ ಬಿಸಿಗಿಟ್ಟಿದ್ದೀನಿ. ಸೊ ಅವಳಿಗೆ ಊಟ ಮಾಡಿಸ್ಬೇಕು. ಮಧ್ಯಾಹ್ನ ಸರಿಯಾಗಿ ತಿನ್ನಲಿಲ್ಲ ಅವಳು, ಈಗ ಊಟ ಮಾಡಿಸ್ಬೇಕು. ಆ್ಯಂಡ್ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಬಟ್ಟೆ ಎಲ್ಲ ಒಗ್ದಾಕಿ. ಸೊ ಬೀರೇಶ್ ಹೊರಡ್ತಾರಂತೆ, ಅದಕ್ಕೆ ಒಂಚೂರು ಕಾಳುಗೊಜ್ಜು ಹಾಕ್ಕೊಡ್ತೀನಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು. ಸಯ ನೋಡಿ ಬೀರೇಶ್ ಹಾಕ್ಕೊಡ್ತಿದ್ದೀನಿ. ಆ್ಯಕ್ಚುಲಿ ಈ ಉಪ್ಪಿನಕಾಯಿ ನಿಂಬೆಕಾಯಿ ಉಪ್ಪಿನಕಾಯಿ ಆಯಿತಾ, ನಮ್ಮ ಮನೆಯಲ್ಲಿ ಬಿಟ್ಟಿದ್ದು ಎಷ್ಟು ನಿಂಬೆಕಾಯಿ ಗೊತ್ತಾ ಬಿಟ್ಟಿದ್ದು. ಅದರಲ್ಲಿ ನಮ್ಮ ಅಜ್ಜಿ ಉಪ್ಪಿನಕಾಯಿ ಹಾಕಿದ್ದಾರೆ, ಸಖತ್ತಾಗಿದೆ. ಬೀರೇಶ್ ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾರೆ. ಉಪ್ಪಿನಕಾಯಿ ಬಿಟ್ಟಿರಲಿಲ್ಲ, ನಿಂಬೆಕಾಯಿ ಬಿಟ್ಟಿತ್ತು ಅಂತ ಹೇಳಿದ್ದು. ನಮ್ಮೂರು ಮನೆಯಲ್ಲಿ ನಮ್ಮೂರಲ್ಲಿ ಮರ ಹಾಕಿದ್ವಿ. ದೊಡ್ಡ ಉಪ್ಪಿನಕಾಯಿ ಟೇಸ್ಟ್ ನೋಡಂದ್ರೆ ಸಖತ್ತಾಯ್ತಲ್ಲ. ಆ ಕಾಯಿ ತಿನ್ನು, ಇನ್ನೂ ಸಖತ್ತಾಗೈತೆ ಗೊತ್ತಾ. ನಮ್ಮ ಅಜ್ಜಿ ಅಷ್ಟು ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ. ಒಂಥರ ಹುಳಿ ಕೆಸರಿ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಹಾಕಿದ್ದಾರೆ ನಮ್ಮ ಅಜ್ಜಿ ಅದನ್ನ. ಸಖತ್ತಾಗಿತ್ತೆ ಮಾತ್ರ. ಒಂದು ಬಾಕ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ನಾನು ಉಪ್ಪಿನಕಾಯಿ ತಿನ್ನೋದೇ ಬಿಟ್ಬಿಟ್ಟಿದ್ದೆ. ಆ್ಯಕ್ಚುಲಿ ಇವಳು ಹುಟ್ಟಿದ ಮೇಲೆ ತಿನ್ನಬಾರ್ದು ಅಂತ ಹೇಳಿದ್ರಲ್ಲ, ತಿಂದೇ ಇರಲಿಲ್ಲ. ಮೊನ್ನೆ ಒಂಚೂರು ಟೇಸ್ಟ್ ನೋಡಿದೆ, ಸಖತ್ತಾಗಿತ್ತು. ಇವಾಗ ಎಲ್ಲದಕ್ಕೂ ಹಾಕೋಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಅತ್ತೆನೂ ನೆನ್ನೆ ಏನು ತರದು ಮಾವಿನಕಾಯಿದು ಹಾಕ್ತಿದ್ರಂತೆ. ಸೊ ನಮ್ಮ ಮನೇಲೆಲ್ಲ ಹಾಗೇನೆ ಅಂಗಡಿಯಿಂದ ತರೋದು ತುಂಬ ಕಮ್ಮಿ. ಚಿತ್ರಾನ್ನ ಮಧ್ಯಾಹ್ನ ತಿಂದರು, ತುಂಬ ಕಮ್ಮಿ ಅಂಗಡಿಯಿಂದ ತರೋದು. ನಾವೇ ಹಾಕ್ಕೊತೀವಿ ಮಾವಿನಕಾಯಿದು, ಮತ್ತು ಈ ಥರ ನಿಂಬೆಕಾಯಿದು, ಇರ್ಲಿಕಾಯ್ದು ನಮ್ಮ ಅಜ್ಜಿ ರಸ ಕೂಡ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಅಡುಗೆ ನಮ್ಮ ಅಜ್ಜಿ ಚೆನ್ನಾಗಿ ಮಾಡ್ತಾರೆ. ಸೊ ಇಷ್ಟ ಅಷ್ಟೇ.
ಸೊ ಗೈಸ್ ಬೀರೇಶ್ ಹೊಡ್ತಾ ಇದ್ದಾರೆ. ಸ್ತುತಿ ಮಾಡ್ತಾರೆ. ಬಾಯ್ ಬಾಯ್. ಅವ್ರ ಅಪ್ಪ ಎತ್ಕೋಬೇಕಂತ ಅದು ಕುಣಿತಾವಳು ಅವಳು. ಮಗಳ ಇಲ್ಲೇ ಇದೆ ಗಾಡಿ. ಚಾಂಪಿಯನ್ ಗರ್ಲ್. ಐ ಲವ್ ಯು ಮಗರಿ. ನನ್ನ ಮುದ್ದು ಕಂದ. ಏನೋ ನೋಡ್ತಾವಳು, ಏನೋ ತಲೆ ಮೇಲೆ ಐತಲ್ಲ ಅಂತ. ಅಲ್ಲ ಮಗಳೇ, ಅಲ್ಲ ಮಗಳೇ. ಮತ್ತೆ ಹೋಗೋಣ ನೋಡು ಮರ ಹುಷಾರು. ಹೋಗೋಣಮ್ಮ ನನ್ನಮ್ಮ. ಹೋಗೋಣ ಅಂದ್ರೆ ಖುಷಿ. ಎಲ್ಲ ಹೊಡೋಗ್ತಾ ಇದೀಯಾ? ಹಾಯ್, ಎಲ್ಲ ಹೋಗ್ತಾ ಇದೀಯಾ? ಅಗ್ಗ ಅಗ್ಗ ಅಗ್ಗ. ಅವಳ ಅಜ್ಜಿನ ಚೂಸ್ ಮಾಡೋದು. ಸೊ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನೋಡಿ ಎಲ್ಲ ಒಟ್ಟಿಗೆ ಈ ಥರ ಕುತ್ಕೊಂಡು ತಿಂದಿಲ್ಲ ಅಂತಂದರೆ ಹಬ್ಬ ಕಂಪ್ಲೀಟೇ ಆಗಲ್ಲ ಅಲ್ವಾ? ನಂಗೆ ಒಟ್ಟಿಗೆ ಕುತ್ಕೊಂಡು ತಿನ್ಬೇಕು ಎಲ್ಲರೂ. ನೋಡಿ ನಾವು ಬಂದಿದ್ದೀವಿ ಅಲ್ಲ ಹೇಳ್ತಾ ಇರೋದು ನಾನು. ನೋಡಿ ಎಲ್ಲ ಮುಂದೆ ಇಟ್ಕೊಂಡಿದ್ದೀವಿ, ಈಗ ತಿನ್ನೋದಷ್ಟೇ.